ನಿನ್ನೆ ಕೆಪಿಸಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರಾಗಿರ್ತಕ್ಕಂತಹ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತಕ್ಕಂಥದ್ದು ಹಿಂಸಾತ್ಮಕ ಕೃತ್ಯ ಅಂತ ಹೇಳಿ ಖಂಡಿಸಿ ಇವತ್ತು ಬಿಜೆಪಿ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಚನ್ನಬಸಪ್ಪನವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಏನು ನಿಮ್ಮ ಶಾಸಕರಾಗಿರ್ತಕ್ಕಂಥ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆದು ಒಂದು ರೀತಿ ಹಿಂಸಾತ್ಮಕ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು, ಇದು ಎಷ್ಟು ಮಟ್ಟಿಗೆ ಸರ್? ಇವತ್ತಿನ ಪ್ರತಿಭಟನೆ ಏನು ಸರ್? ಇದು ಸರಿಯಲ್ಲ ಇದು. ಹಾಗಾಗಿ ನನ್ನನ್ನು ಕೂಡ ನಾವು ಕಮಿಷನರ್ನ ಭೇಟಿ ಮಾಡಿ ಬಂದಿದ್ದೇವೆ. ಈ ಘಟನೆನ ನಾವು ಖಂಡನೆ ಮಾಡ್ತೇವೆ, ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ಳುತ್ತೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ. ಒಟ್ಟಾರೆ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಒಂದು ವ್ಯವಸ್ಥೆ, ಇದು ಅದಕ್ಕೆ ಪೂರ್ತಿ ಶಕ್ತಿ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ನೇತೃತ್ವ. ಯೋಚನೆ ಮಾಡಬೇಕು ಕಾಂಗ್ರೆಸ್. ಈ ರೀತಿಯ ನ್ಯಾಯಯುತವಾದಂತ ಹೋರಾಟವನ್ನು ನಾವು ಮಾಡ್ತಾ ಇದೀವಿ. ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ಯೋಚನೆ ಮಾಡಿ ಹೋರಾಟ ಮಾಡಿದ್ವಿ. ನಾವು ನಿಮ್ಮ ಆಫೀಸಿಗೆ ಬಂದಿಲ್ಲ ರೀ. ನಿಮ್ಮ ಆಫೀಸಿಗೆ ಬಂದು ಧ್ವಂಸ ಮಾಡೋದು ಎಷ್ಟೊತ್ತಿನ ಕೆಲಸ ನಮಗೆ ಮಾಡಲ್ಲ, ನಮ್ಮ ಸಂಸ್ಕಾರ ಅದಲ್ಲ. ನೀವು ನಮ್ಮ ಆಫೀಸಿಗೆ ಬಂದಿದ್ದೀರಿ, ಅವತ್ತಾದ್ರೂ ಒಂದು ಬಾರಿ ನಿಮ್ಮ ಮೇಲೆ ನೀವು 10 ಬಾರಿ ಬಂದಿದ್ದೀರಿ ಬಿಜೆಪಿ ಆಫೀಸಿಗೆ. ಇವತ್ತು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀರಾ ಆ ಕೆಲಸವನ್ನು. ಆದ್ರೆ ನಿಮ್ಮ ಮೇಲೆ ನಾವೇನಾದ್ರು ಆಕ್ರಮಣ ಮಾಡಿದೀವ? ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಸಂಸ್ಕಾರ ನಮಗೆ ಬರಲಿಲ್ಲ, ಗ್ರಾಚಾರ ಕೆಟ್ಟ ಮಾಡಿಬಿಟ್ಟಿದ್ರೆ ನೀವೆಲ್ಲ ಬದುಕ್ತಿದ್ರೇನೋ? ಸಾಧ್ಯನೇ ಇಲ್ಲ. ಆದ್ರೆ ಅದ್ರೊಳಗೆ ನಂಬಿಕೆ ಇಲ್ಲ ನಮಗೆ. ಹಾಗಾಗಿ ನಿಮ್ಮ ಈ ರೀತಿಯ ಒಂದು ಷಡ್ಯಂತ್ರದ ಹೋರಾಟ ಇದೆಯಲ್ಲ, ಇದು ಸರಿಯಲ್ಲ. ಆದ್ರೆ ನೀವು ಒಬ್ಬೊಬ್ಬರಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಬಂದೆಲ್ಲ ಮಾಡ್ಬೇಕಲ್ಲ, ಮಾಡಿದ್ರ? ಈ ಸಂದರ್ಭದಲ್ಲಿ ರಾಜ್ಯದ ಏನು ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ಕಾರನೇ ಬದುಕಿಲ್ಲ ಅಂತ ಅನ್ಸ್ಬಿಟ್ಟಿದೆ ನಮಗೆ. ನೋಡಿ, ರಸ್ತೆಯಲ್ಲಿ ಬೀದಿಗಳಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಬೀದಿಗಳಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡಲ್ಲ ನೀವು. ಫುಟ್ಪಾತ್ ಅವರು ಮಾಡಿಸುವಂತ ಹೋಗ್ಲಿಕ್ಕೆ ಹೋದಂತ ಅಧಿಕಾರಿಗಳಿಗೆ ಅಲ್ಲೇ ಅವ್ರನ್ನ ಮರ್ಡರ್ ಮಾಡುವಂತ ಸ್ಥಿತಿಗೆ ಹೊಡ್ತಾರೆ, ಬುರ್ಡೆ ಬಿಚ್ಚುತ್ತಾರೆ, ಏನೇನೋ ಇದನ್ನ ಸ್ಪ್ರೇ ಮಾಡ್ತಾರೆ. ಗೂಂಡಾವರ್ತನೆ ನಡೀತಿದೆ. ಪ್ರಿಯಾಂಕರ್ಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅದಾಗ ನಿಮ್ಗೆ ಅದು ಆಗ್ಬೇಕು ಅಂತ ಅಪೇಕ್ಷೆ ಇದೆಯಾ? ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲೇಬೇಕು ಅಂದ್ರೆ ನಿಮ್ದೇನಾದ್ರು ಹುಂಡಾರ ಇದೆ ಗೊತ್ತಾಗ್ತಿಲ್ಲ ನಮಗೆ. ಆದ್ರೆ ನಾಮರ್ದವಾದಂತ ಒಂದು ಸರ್ಕಾರ ಅಂತ ಅನ್ಸ್ಬಿಡುತ್ತೆ ನಮಗೆ. ನಾಮರ್ದ ಸರ್ಕಾರ. ನೋಡಿ, ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲೂ ಒಂದು ಘಟನೆ ನಡೆದಿದೆ ಇವತ್ತು. ಇಬ್ಬರು ರೌಡಿಗಳೇ, ಆದ್ರೆ ಅವ್ರು ಮಾಡ್ಕೊಳ್ತಿರೋಂತ ಇದು ವಿಡಿಯೋ ವೈರಲ್ ಆಗಿದೆ ಇವತ್ತು. ಹೊಡಿತದೆ ಇನ್ನೊಬ್ಬ ರೌಡಿಗೆ. ಏನ್ ನಡೆಸ್ತಾ ಇದ್ದೀರಿ? ಇತ್ತೀಚೆಗೆ ಮರಳುಗಳೇ ಆಯ್ತು. ಇಡೀ ರಾಜ್ಯದ ತುಂಬಾ ಈ ರೀತಿಯ ಒಂದು ವ್ಯವಸ್ಥಿತವಾದಂತ ರೀತಿಯೊಳಗಡೆ ಬೇರೆಯವರು ಬಾಲ ಬಿಚ್ಚಲಿಕ್ಕೆ ಕಾರಣೀಭೂತರೆ ಈ ಕಾಂಗ್ರೆಸ್ಸಿನ ನೇತೃತ್ವದ, ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ರಾಜೀನಾಮೆ ಕೇಳಕ್ಕೆ ಅಸಹ್ಯ ಆಗತ್ತೆ. ನಮಗೆ ರಾಜೀನಾಮೆ ಕೇಳುವಂತ ಮಾನಸಿಕತೆ ನಮಗೇನಿಲ್ಲ. ಇಷ್ಟು ದಿನ ಬಿಜೆಪಿ ತೆಗೆದುಕೊಂಡಂತ ತಾಳ್ಮೆನೆ ಇದಕ್ಕೆ ಕಾರಣ ಆಯ್ತು. ಅಂದ್ರೆ ಆಡಳಿತ ಪಕ್ಷದ ಮೇಲೆ ಬಿಜೆಪಿ ಒಂದ್ ಕಡೆ ಹೋರಾಟದಲ್ಲಿ ಹಿಂದೆ ಬಿತ್ತ, ಅದಕ್ಕೋಸ್ಕರ ಇವಾಗ ಮೇಲ್ಮಟ್ಟಕ್ಕೆ ಬಂತು ಅನ್ನೋದು. ನಮ್ಮ ತಾಳ್ಮೆ ಅವರು ದೌರ್ಬಲ್ಯ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವಾಗಲೇ ಅದನ್ನು ಹೇಳಿದೆ. ನಮ್ಮ ತಾಳ್ಮೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿವಿಗೋಸ್ಕರನೇ ಇರುವಂಥದ್ದು. ಅಕಸ್ಮಾತ್ ಅವರು ಮಿತಿ ಮೀರಿದ್ರೆ ಒಂದೊಂದ್ಸರಿ ನಮ್ಮ ಸಂರಕ್ಷಣೆನ ನಾವು ಮಾಡ್ಕೋಬೇಕಾಗತ್ತೆ. ಆ ತಾಕತ್ ನಮಗಿದೆ. ಅಲ್ಲಿ ತನಕ ಸರ್ಕಾರ ಅವಕಾಶ ಕೊಡಬಾರದು ಅಂತ ನಂದು ಆಗ್ರಹ ಇದೆ. ಈ ಮೂಲಕ ರಾಜ್ಯಪಾಲರಿಗೆ ಏನು ಒತ್ತಾಯ ಮಾಡ್ತೀರಿ ಸರ್? ಇವತ್ತು ರಾಜ್ಯಪಾಲರಿಗೆ ಮನವಿ ಸಹ ಕೊಡ್ತಾ ಇದ್ದೀರಾ. ರಾಜ್ಯಪಾಲರು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ರಾಜ್ಯಪಾಲರು ಈ ರೀತಿಯ ಸರ್ಕಾರಗಳು ಸರಿಯಾದಂತ ದಿಕ್ಕಲ್ಲಿ ತಗೊಂಡು ಹೋಗದೇ ಇದ್ದಾಗ, ನಾಗರಿಕರ ಪರವಾದಂತ ಸರ್ಕಾರ ಅಂತ ನಾವು ಹೇಳಿದಾಗ, ಚುನಾಯಿತ ಸರ್ಕಾರ ಇರಬೇಕಾದ್ರೆ ರಾಜ್ಯಪಾಲರು ಹಸ್ತಕ್ಷೇಪ ಬೇಕು ನನ್ನ ಅಪೇಕ್ಷೆ ಇಲ್ಲ. ಆದ್ರೆ ರಾಜ್ಯ ಸರ್ಕಾರಗಳು ಜನಹಿತವನ್ನು ಕಾಪಾಡದೇ ಇದ್ದಾಗ ರಾಜ್ಯಪಾಲರ ಹತ್ರ ಹೋಗೋದು ಅನಿವಾರ್ಯ. ಹಾಗಾಗಿ ರಾಜ್ಯಪಾಲರಿಗೆ ವಿನಂತಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಗೂಂಡಾ ವರ್ತನೆ ಏನಿದೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಚಾಟಿ ಬೀಸಬೇಕು ರಾಜ್ಯ ಸರ್ಕಾರಕ್ಕೆ. ಇದು ನಮ್ದು ಆಗ್ರಹ. ಸರ್, ಈ ಮೂಲಕ ಏನು ದೆಹಲಿಯಲ್ಲಿ ನಡೀತಿರುವಂತಹ ಜಂಜಿಗಳು ಅನ್ಸ್ಕೊಳ್ಳುವಂತ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಹೋರಾಟ ತಪ್ಪು ಅಂತ ಹೇಳೋದಿಲ್ಲ. ಹೋರಾಟದ ಸ್ವರೂಪಗಳು, ಅದು ದಿಕ್ಕು ಬದಲಾವಣೆ ಮಾಡುವಂಥದ್ದು ಒಳ್ಳೇದಲ್ಲ. ಮತ್ತೆ ಆ ಹೋರಾಟವನ್ನ ರಾಜಕೀಕರಣಗೊಳಿಸ್ತಾ ಇರುವಂಥದ್ದು ಅದು ಅಕ್ಷಮ್ಯ. ಅದು ಯಾರೇ ಆಗ್ಲಿ, ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಾವು ಹೋರಾಟಗಾರರೇ. ಆದ್ರೆ ಹೇಗೆ ಹೋರಾಟ ಮಾಡಿಲ್ಲ ನಾವು. ರಾಮ ಮಂದಿರದ ವಿರುದ್ಧ ಹೋರಾಟ ಮಾಡಿದಂತ ನಾವು ಪ್ರಾಣವನ್ನ ಬಲಿ ಕೊಟ್ಟು ಇವತ್ತು ದೇವಸ್ಥಾನ ಕಟ್ಟಿದ್ದೇವೆ. ಪ್ರಜಾಪ್ರಭುತ್ವ ಉಳಿವಿಗೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾವು ಅದನ್ನು ಉಳಿಸ್ಕೊಳ್ತೇವೆ. ಆದ್ರೆ ನೀವು ನಿಮ್ಮ ದುಂಡಾವರ್ತನೆ
ಬೇರೆ ಬೇರೆ ರಾಷ್ಟ್ರ ವಿರೋಧಿ ಕೃತ್ಯಗಳು ನಡೆಸ್ತಾ ಇರೋಂಥವರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಮಾಡಿಬಿಟ್ರೆ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ತಾಕತ್ತಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಅಷ್ಟು ದೊಡ್ಡ ಒಂದು ಜನಾಂದೋಲನ ರೂಪಿಸ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾರೋ ಮಾಡಿದ್ದಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಅಲ್ಲಾಡ್ಸೋದಿದೆಯಲ್ಲ, ಕುಡಿಯೋ ನೀರಿನಲ್ಲಿ ಏನೋ ಮಾಡಬಾರ್ದು ಅಂತಾರೆ, ಆ ಕೆಲಸ ನೀವು ಮಾಡಿಬಿಟ್ಟಿದ್ದೀರಿ. ಅದ್ರ ಪರಿಣಾಮ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗದ ರೀತಿಯೊಳಗಡೆ ನಿಮ್ಮ ವರ್ತನೆ ನಡೀತಿದೆ. ಹಾಗಾಗಿ ಕಾಂಗ್ರೆಸ್ ಈ ಎಲ್ಲ ಹೊಣೆಗಾರಿಕೆಯನ್ನ ಒಪ್ಕೊಳ್ಬೇಕಾಗತ್ತೆ. ನೀವು ತಲೆ ಮೇಲೆ ಹೊತ್ಕೋಬೇಕಾಗತ್ತೆ. ನ್ಯಾಯಯುತವಾದಂಥ ಹೋರಾಟ ಅವ್ರು ಮಾಡ್ತಾ ಇದ್ರು. ನಿಮ್ಗೇನು ಕೆಲಸ? ಸೆಷನ್ ನಡೀತಿರ್ಬೇಕಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಕ್ತಿ ಕೊಡಬೇಕಾದ್ರೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡು. ನೀನು ನೀಟ್ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ನಾವು ಹೇಳಿಲ್ಲ. ಕೇಂದ್ರ ಸರ್ಕಾರ ವಿಶೇಷವಾದಂಥ ರೀತಿ ಒಳಗಡೆ ಇದೊಂದು ವಿಶೇಷ ಅಲ್ಲನ್ರಿ. ವಿದ್ಯಾರ್ಥಿಗಳಿಗೆ ಪ್ರತಿ ಬಾರಿ ಈ ಥರದ್ದು ಹಿಂಗೆ ಆಗ್ತಿದೆ ಅಂತ ಆದಾಗ, ಅನ್ಯಾಯ ಆಗ್ತಿದೆ ಅಂತ ಆದಾಗ ಮಿಲಿಟರಿ ತಗೊಂಬಂದು ಇದು ನಡೆಸ್ತಲ್ಲ ಪರೀಕ್ಷೆ. ವಿದ್ಯಾರ್ಥಿಗಳು ಪರವಾಗಿ ಯೋಚನೆ ಮಾಡಿದ್ದಲ್ವಾ? ಹಾಗಾದ್ರೆ ಘಟನೆಗಳು ನಡೀತು, ನಾನು ಇಲ್ಲ ಅಂತ ಹೇಳಿದಿಲ್ಲ. ಅದು ಆಗ್ಬಾರ್ದಿತ್ತು. 20 ಜನ ವಿದ್ಯಾರ್ಥಿಗಳ ಸೂಸೈಡ್ ಮಾಡ್ಕೊಳ್ಳೋಂಥ ವ್ಯವಸ್ಥೆಗೆ ಹೊರಟೋಯ್ತು. ಸರಿ ಅಂತ ನಾನು ಹೇಳೋದಿಲ್ಲ. ಅದ್ರ ಬಗ್ಗೆ ನಮಗೆ ಬಹಳ ನೋವಿದೆ. ಯಾವುದೇ ಒಬ್ಬ ವ್ಯಕ್ತಿ ಸಾಯಬಾರ್ದು. ಸೊ ಹಾಗಾಗಿ ಇನ್ನು ಆಗುವಂಥ ಈಗ ಆಗಿರುವಂಥ ಎಲ್ಲ ಅನಾಹುತಿಗಳಿಗೂ ಕೂಡ ರಾಜಕಾರಣ ಮೇಲಾಟದ ಪರಿಣಾಮ ವಿದ್ಯಾರ್ಥಿಗಳು ಇವತ್ತು ಲಾಠಿಯಾಟನ್ನು ತಿಂತಾ ಇದ್ದಾರೆ. ಅಲ್ಲಿ ರಕ್ಷಣಾ ವ್ಯವಸ್ಥೆ ಸಂವಿಧಾನಕ್ಕೆ ನುಗ್ಗಬೇಕಾದ್ರೆ, ಸಂಸತ್ ಭವನಕ್ಕೆ ನುಗ್ಗಬೇಕಾದ್ರೆ ನಡೆದಂಥ ಘಟನೆಗಳನ್ನು ಸ್ವಲ್ಪ ಅವಲೋಕನ ಮಾಡಿದ್ರೆ ಯಾವುದು ಸರಿ ತಪ್ಪು ಗೊತ್ತಾಗುತ್ತೆ ನಮಗೆ. ಆದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಇವತ್ತು ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಡೀತಾ ಇದೆ. ಇದಿಷ್ಟು ಶಾಸಕರಾದಂತಹ ಚನ್ನಬಸಪ್ಪನವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.